ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೇಬೆನ್ನೂರು ಗಡಿದುರ್ಗಮ್ಮ ಕ್ರಾಸ್ನಲ್ಲಿ ಇರ್ತಕ್ಕಂಥ ಇದು ಒಂದು ಘಟನೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂತೇಬೆನ್ನೂರಿಗೆ ಈ ಮಕ್ಕಳು ಇಲ್ಲಿಂದ ಒಂದು 4-5 ಮಕ್ಕಳು ಶಾಲೆಗೆ ಹೋಗ್ತವೆ. ಬೆಳಿಗ್ಗೆ 8:45 ಬಸ್ಸಿಗೆ, ಇಲ್ಲ 10:20 ಬಸ್ಸಿಗೆ, ಹೀಗೆ ಶನಿವಾರದಂದು 7:45 ಬಸ್ಸಿಗೆ ಹೀಗೆಲ್ಲ ಹೋಗ್ತವೆ. ಒಂದು ಬಾರಿ ಆಧಾರ್ ಕಾರ್ಡು ತೆಗೆದುಕೊಡೋದ್ರಲ್ಲಿ ಕೆಲವರು ಟಿಕೆಟ್ ಹರಿದು ಬಿಟ್ಟಿರ್ತಾರೆ. ಏನೋ ಸುಧಾರಿಸ್ಕೆ ಕೆಲವರು ಉಲ್ಲಂಘನೆ ಮಾಡಿ ತಂದೆ ತಾಯಿ ಹಿಡಿದು ಬೈದಿರ್ತಾರೆ, ಅದನ್ನು ಸುಧಾರಿಸ್ಕೆ ಆದರೆ ಆಧಾರ್ ಕಾರ್ಡ್ ಇದ್ದರೂ ಕೂಡ ಬಸ್ಸು ಟಿಕೆಟ್ ಹರಿದ್ರೂ ಕೂಡ ಸುಧಾರಿಸ್ಕೊಂತೀವಿ. ಇವನ್ನೆಲ್ಲ ಸುಧಾರಿಸ್ಕೊಂಡ್ರೂ ಕೂಡ ಇಲ್ಲಿ ನಿರ್ವಾಹಕರು ಜಾಣ ಕುರುಡುತನ ಏನು ಪ್ರದರ್ಶನ ಮಾಡ್ತಾರೆ ಅಂತಂದು ಹೇಳಿದ್ರೆ, ಇದು ಅಡವಿ ಅರಣ್ಯ ಪ್ರದೇಶ ಆಗಿದ್ದರಿಂದ ಹಿಂದಿನ ಘಟಕ ವ್ಯವಸ್ಥಾಪಕರು ಇಲ್ಲಿ ದೇವಸ್ಥಾನ ಹಾಗೂ ಮಕ್ಕಳ ಹಿತದೃಷ್ಟಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಗಡಿದುರ್ಗಮ್ಮ ಕ್ರಾಸಿಗೆ ಎಲ್ಲರೂ ನಿಲುಗಡೆ ಮಾಡುವಂತೆ ಎಲ್ಲ ಒಂದು ಅವರ ಏನು ಟಿಕೆಟ್ ಹರಿತಾರಲ್ಲ ಆ ಕೀ ಬೆಂಚ್ಗಳಲ್ಲಿ ಗಡಿದುರ್ಗಮ್ಮ ಸರ್ಕಲನ್ನು ನಮೂದಿಸಿ ಇವರಿಗೆ ಅಲ್ಲಿ ಟಿಕೆಟ್ ಹರಿದು ಕೊಡುವಂತೆ, ನಿಲುಗಡೆ ಮಾಡುವಂತೆ ಈ ಹಿಂದೆ ಘಟಕ ವ್ಯವಸ್ಥಾಪಕರು ಆದ ವೆಂಕಟಚಲಪತಿಯವರು ಆದೇಶ ಹೊರಡಿಸಿದರು. ಸೊ ಆ ಆದೇಶವನ್ನು ಕೆಲ ಕಂಡಕ್ಟರ್ಗಳು ಅಂದರೆ ನಿರ್ವಾಹಕರು ಬ್ರೇಕ್ ಮಾಡ್ತಾ ಹೊಂಟಿದ್ದಾರೆ. ಹೇಗೆ ಅಂತಂದೇಳಿದ್ರೆ, ಇಲ್ಲಿ ಸ್ಟಾಪ್ ಇಲ್ಲ, ನಿಮ್ಮನ್ನು ಇಲ್ಲಿ ನಿಲ್ಸಂಗಿಲ್ಲ ಅಂತಂದೇಳಿ ಹೋಗ್ತಾರೆ. ಹೂವಿನ ಹಡಗಲಿಂದ ಹೊರಡ್ತಕ್ಕಂಥ ಎಲ್ಲ ಆರ್ಡಿನರಿ ಆ್ಯಂಡ್ ಎಕ್ಸ್ಪ್ರೆಸ್ ಬಸ್ಸುಗಳು ಇಲ್ಲಿ ಸ್ಟಾಪ್ ಇದ್ದರೂ ಕೂಡ ಕೆಲವರು ಈ ವಿದ್ಯಾರ್ಥಿಗಳ ಮುಖ ನೋಡಿ ಜ್ಞಾನಾರ್ಜನೆಗೆ ಹೋಗ್ತಾರೆ. ಈ ವಿದ್ಯಾರ್ಥಿಗಳ ಮುಖ ನೋಡಿ ಆದರೂ ಕೂಡ ಬಸ್ ನಿಲ್ಲಿಸಬೇಕು. ಇವತ್ತು ಆಗಸ್ಟ್ 4 ಮಂಗಳವಾರದಂದು ಆ ಕಡೆಯಿಂದ ಬಸ್ ಬರುವಾಗ ಹೂವಿನಹಡಗಲಿಗೆ ಹೋಗ್ತಕ್ಕಂಥ ಬಸ್ಸು ಗಡಿದುರ್ಗಮ್ಮ ಸರ್ಕಲ್ನಲ್ಲಿ ನಿಲ್ಲಿಸದೆ ಇವರನ್ನು ಅಡವಿ ಮಧ್ಯದಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್, ಆ ಪೆಟ್ರೋಲ್ ಬಂಕ್ನಿಂದ ಸುಮಾರು 1.25 ಕಿಲೋಮೀಟರ್ ದೂರ ಆಗುತ್ತೆ ನಮ್ಮ ಮನೆ, ಅಲ್ಲಿಗೆ ಈ ಮಕ್ಕಳು ಬರ್ತಾ ಇದ್ದಾರೆ ಅಂತಂದೇಳಿದರೆ ಏನಿದು ಹಂಗಾರ? ಸೌಜನ್ಯದ ಪ್ರತೀಕವೋ, ಅಮಾನುಷ್ಯ ಪ್ರತೀಕವೋ, ಈ ನಿರ್ವಾಹಕರ ಜಾಣ ಕುರುಡುತನದ ಪ್ರತೀಕ್ಷೆವೋ, ಅಥವಾ ಸರ್ಕಾರದ ಕೆಲಸನ ದುರುಪಯೋಗದ ಪ್ರದರ್ಶನವೋ ಗೊತ್ತಾಗ್ತಾ ಇಲ್ಲ. ಈಗ ಮಕ್ಕಳು ಬಾಯಲ್ಲಿ ಕೇಳೋಣ. ಆ ವಿದ್ಯಾರ್ಥಿಗಳೇ, ನಿಮ್ಮನ್ನು ಕಂಡಕ್ಟರ್ಗಳು ಎಲ್ಲಿ ನಿಲ್ಲಿಸಿದ್ರು, ಹೆಂಗೆ ಮಾತಾಡಿದರು, ಏನು ನಡೀತು? ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ರು. ಡ್ರೈವರ್ ಹೇಳಿದ್ರು ಕೂಡ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ರು. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನೀವೇನು ಕೇಳಿದ್ರಿ? ಗಡಿದುರ್ಗಮ್ಮ ಸರ್ಕಲ್ ಹತ್ರ ನಿಲ್ಸು ಅಂತ ಹೇಳಿದ್ರೆ ಅವ್ರು ಏನು ಹೇಳಿದರು ಕಂಡಕ್ಟರ್ಗಳು? ಅಲ್ಲಿ ಸ್ಟಾಪ್ ಇಲ್ಲ ಅಂದರು. ಯಾಕೆ ಸ್ಟಾಪ್ ಇಲ್ಲ ಅಂತ ಹೇಳಿದರು? ಗೊತ್ತಿಲ್ಲ. ಕಂಡಕ್ಟ್ರು ಏನಂತ ಹೇಳಿದರು? ಸ್ಟಾಪ್ ಇಲ್ಲ, ನಿಮ್ಮನ್ನು ನಿಲ್ಸೋದಲ್ಲ ಅಂತ ಹೇಳಿದರು ಅಥವಾ ಏನು ಹೇಳಿದರು? ಸ್ಟಾಪ್ ಇಲ್ಲ, ನಿಮ್ಮನ್ನು ನಿಲ್ಸೋಕ್ಕಾಗಲ್ಲ, ಬೇಕಾದ್ರೆ ನೀವು ಇಲ್ಲೇ ಹೇಳ್ಕೊಡ್ರಿ. ಎಲ್ಲಿ ಹೇಳ್ಕೊಡ್ರಿ ಅಂತ ಹೇಳಿದರು? ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಲ್ಲಿ. ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಕತ್ತೇಬೆನ್ನೂರು ಬಸ್ ಸ್ಟ್ಯಾಂಡಲ್ಲೇ ನೀವು ಇಳಿದು ಬಿಡ್ರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದಲ್ಲ ಅಂತ ಹೇಳಿದ್ರ? ಅದ್ಯಾಗೂ ಕೂಡ ನೀವು ಬಸ್ ಹತ್ತಿದ್ರಿ. ಬಸ್ ಹತ್ತಿದ ನಂತರ ಅವ್ರು ಏನು ಮಾಡಿದರು? ಬಿರಬ್ಬಿಗೆ ತಗೊಂಡು ಹೋಗೋದನ್ನು ಬಿರಬ್ಬಿ ಹತ್ತತ್ರನ ನಿಮ್ಮನ್ನು ಕಾಡಿನ ಮಧ್ಯದಲ್ಲಿ ನಿಲ್ಲಿಸಿ ಹೋದರು. ಹೌದಾ? ಹಿಂಗೆ ಎಷ್ಟು ಬಾರಿ ಆಗೈತಿ ನಿಮಗೆ? ಸುಮಾರು ಬಾರಿ ಆಗೈತಿ. ಹಂಗಾದ್ರೆ ನಿಮಗೆ ಕೆಲವು ಬಾರಿ ನೀವು ಸಾಲಿಗೆ ಹೋಗ್ತೀರಿ, ಇವು ಕಂಡಕ್ಟರ್ ಮಾಡೋದ್ರಿಂದ ಕೆಲವು ಬಾರಿ ನೀವು ಸಾಲಿ ಬಿಡ್ತೀರಿ. ಹೌದಾ? ಹಂಗಾದ್ರೆ ನೀವು ಸಾಲಿಗೆ ಹೋಗ್ಬೇಕು ಅನ್ನೋದಾದರೆ ಈ ಬಸ್ ಬರ್ಬೇಕಂತ ನಿಮ್ಗೆ ವಾದ. ಬಸ್ ಇರೋದೇ ನಾವು ಹೇಗೆ ಹೋಗ್ಬೇಕು, ಬಸ್ ಕಂಡಕ್ಟರ್ಗಳು ಸರಿಯಾದ ರೀತಿಯಿಂದ ರೆಸ್ಪಾನ್ಸ್ ಮಾಡೋಂಗಿಲ್ಲ, ಎಲ್ಲಿ ಬೇಕಲ್ಲೇ ನಿಲ್ಲಿಸ್ತಾರ, ನಾವು ಬಸ್ಗಳ ಪರದಾಟದಿಂದ ನಾವು ಭಾಳ ನೋವನ್ನು ಅನುಭವಿಸಿದ್ವಿ ಅಂತ ನಿಮ್ಮ ವಾದ. ಕರೆಕ್ಟನಾ? ಹಾಗಾದರೆ ಬಸ್ ಕಂಡಕ್ಟರ್ಗಳು ಈ ರೀತಿ ಎಷ್ಟು ಬಾರಿ ಮಾಡಿದ್ದಾರೆ? ಜಗ್ ಸಾರಿ ಮಾಡ್ಯಾರ. ತಂದೆ ತಾಯಿಗಳನ್ನು ಬೈದಾರ. ಕರೆಕ್ಟಾ? ಈಗ ಶಾಲೆಯಿಂದ ನೀವು ಬರ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ, ಅಲ್ಲಿಂದ ನೀವು ಬಸ್ ಹತ್ತೀರಿ ಕತ್ತೇಬೆನ್ನೂರಿಂದ ಗಡಿದುರ್ಗಮ್ಮ ಕ್ರಾಸಿಗೆ. ಯಾವ ರೀತಿ ನಿಮಗೆ ಅನುಭವ ಆಗೈತಿ? ಯಾವ ರೀತಿ ಕಂಡಕ್ಟರ್ಗಳು ತೊಂದರೆ ಕೊಟ್ಟಾರ ಹೇಳ್ರಿ? ಬೆಳಿಗ್ಗೆ 8:45 ಬಸ್ಸಿಗೆ ಹೋಗ್ತೀವಿ, ಏನು ಮಾಡೋದಿಲ್ಲ. ಎಲ್ಲ ಕಂಡಕ್ಟರ್ ನಮ್ಮನ್ನು ಗಡಿದುರ್ಗಮ್ಮನ ತಲೆ ನಿಲ್ಲಿಸ್ತಾರೆ. ಸಾಯಂಕಾಲ ಬರೋ ಮುಂದೆನೇ ಅದು ಮಾಡ್ತಾರೆ. ಅಂದ್ರೆ ಎಲ್ಲ ಕಂಡಕ್ಟರ್ಗಳು ಆ ರೀತಿ ಮಾಡೋದಿಲ್ಲ. ಕೆಲ ಕಂಡಕ್ಟರ್ಗಳು ಈ ರೀತಿ ವರ್ತನೆ ಮಾಡ್ತಾರೆ. ವರ್ತನೆ ಮಾಡಿ ನಮ್ಮ ನಿಲ್ಲಬೇಕಲ್ಲೇ ಬೇಕಾಬಿಟ್ಟಿಯಾಗಿ ನಿಲ್ಲಿಸಿ ಹೋಗ್ತಾರ ಅಂತ ನಿಮ್ಮ ವಾದ. ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಾರ. ಅಲ್ಲಿ ಕಾಡು, ಅಲ್ಲಿ ಚಿರತೆ, ಕರಡಿ ಇರ್ತವೆ. ಆದರೂ ಕೂಡ ಬಂದಿದ್ದೀವಿ. ಅಂದ್ರೆ ಚಿರತೆಗಳ ಹಾವಳಿ, ಕರಡಿಗಳ ಹಾವಳಿ ಐತಿ.
ಈ ಮಧ್ಯದಲ್ಲೂ ಕೂಡ ನಾವು ಪಯಣಿಸಿ ಭಯಭೀತರಾಗಿ ನಾವು ಮನೆಗೆ ಹೋಗ್ಬೇಕು ಅಂತ ನಿಮ್ಮ ಅಭಿಪ್ರಾಯ. ಎಲ್ಲ ಕಂಡಕ್ಟರ್ಗಳು ಈ ರೀತಿ ಅಮಾನುಷವಾಗಿ ವರ್ತನೆ ಮಾಡೋದಿಲ್ಲ. ಕೆಲ ಕಂಡಕ್ಟರ್ಗಳು ಅಮಾನುಷವಾಗಿ ವರ್ತನೆ ಮಾಡ್ತಾರೆ.